ಅಮ್ಮ ಎಲ್ಲಮ್ಮ ನೀನೇ ಹೇಳ್ತಾ ಇದ್ದೆ, ನೀನು ಹೇಳ್ದಂಗೆ ಕೇಳ್ಕೊಂಡಿರ ಅಂತ ಹುಡುಗರು, ನೋಡೋಕೆ ಚೆನ್ನಾಗಿರೋ ಹುಡುಗರನ್ನ ಹುಡುಕಿದೀನಿ ಅಂತ ಹೇಳಿ, ಎಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರ ಅಂತ ಹುಡುಗರು ಮರ್ಯಾದಸ್ಥರು ಅಂತ ಹೇಳ್ತಿದ್ದಲ್ಲ, ಅವ್ರು ನಮ್ಗೆ ಇಷ್ಟ ಆಗಬೇಕಲ್ಲ. ನಮ್ಗೆ ಇಷ್ಟ ಆದರೆ ಓಕೆ, ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಅವ್ರ ಜೊತೆ ನಮ್ಗಂತೂ ಹೋಗೋಕ್ಕಾಗಲ್ಲ. ನೋಡಮ್ಮ, ಫಸ್ಟು ಅವ್ರು ಹೇಗಿದ್ದಾರೆ ಏನು ಎತ್ತ ಇವತ್ತೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಅವಾಗಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ ನಿಜವಾಗ್ಲೂ. ಅದು ಯಾವಾಗ ಬರ್ತಾರೆ, ನೀನು ಯಾವಾಗ ಪರಿಚಯ ಮಾಡಿಸ್ಕೊಡ್ತೀಯಾ, ಅವ್ರಿಗೇನು ಟೈಮ್ ಸೆನ್ಸ್ ಆ ಥರ ಏನೂ ಇಲ್ವಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡಿ ಮಕ್ಕಳೇ, ನಿಮ್ಮ ಇಷ್ಟದಂಗೆ ಏನಿಯ ನೀವು ಹೇಳ್ದಂಗೆ ಕೇಳ್ಕೊಂಡಿರೋರು ಹಾಗೇನೆ ಮರ್ಯಾದೆಗಿರೋರು ಅಂಥರನ್ನೇ ಸಿಕ್ಕವ್ರೆ. ಈಗ ನೀನು ಸುಮ್ಮನೆ ಇರು ನೀನು, ಸರಿನಾ? ನೀನು ಏನು ಯೋಚನೆ ಮಾಡಬೇಡಿ ನೀವು. ನಂದಂತೂ ಫುಲ್ಲು ಬಿಸ್ನೆಸ್ ಮೈಂಡು, ನಿಮ್ದಂತೂ ಎಲ್ಲ ಚೈಲ್ಡ್ ಮೈಂಡು. ನಿಮ್ಮಂಥವ್ರಿಗೆಲ್ಲ ನಿಮಗೆ ನಾನು ಏನು ಹೇಳ್ತೀನೋ ಅರ್ಥನೇ ಆಗಲ್ಲ ನಿಮ್ಗಂತೂ. ನೋಡಿ, ನನಗೆ ನೀವಿಬ್ಬರು ಖುಷಿಯಾಗಿರೋದು ಮುಖ್ಯ ಅಷ್ಟೇ. ಎಂತೆಂಥವ್ರಿಗೋ ಕೋಟ್ಯಾಧೀಶ್ವರರು ಅಂಥವ್ರು ಇಂಥವ್ರು ಅಂತ ಎಲ್ಲರಿಗೂ ಕೊಟ್ಟು ಮದುವೆ ಮಾಡಿ ಅವರು ಇನ್ನೊಂಥರ ಅವತಾರ ಆಡಿ ಅದೆಲ್ಲ ನನಗೆ ಯಾಕೆ ಬೇಕು? ನನ್ನ ಹೆಣ್ಮಕ್ಳು ನೋವು ಪಡೋದು, ನನ್ನ ಹೆಣ್ಮಕ್ಳು ಕಷ್ಟಪಡೋದು ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ಅದಕ್ಕೇನೆ ನಾನೇ ಬಹಳ ವಿಚಾರಿಸಿ ಈ ನಿರ್ಧಾರನ ತಗೊಂಡಿದ್ದೀನಿ. ಇವರು ತುಂಬಾ ಒಳ್ಳೆಯರು. ನೋಡು, ಅವ್ರು ಬರ್ತಾರೆ, ಅವ್ರು ಬಂದಮೇಲೆ ನಾನು ಹೇಳ್ತೀನಿ, ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀವೇನೇ ಅದ್ರಾಗೆ ಓಕೆ ಅಂತ ಅನ್ನಿಸ್ತಾ ಇಲ್ವಾ ಅಂತೇಳ್ಬಿಟ್ಟು ನೀವೇನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಹ್ಯಾಪಿಯಾಗಿರ್ಬೋದು. ಒಂದು 6 ತಿಂಗಳು ಜೊತೆಗಿರಿ, ನೋಡಿ ಇಷ್ಟ ಆದರೆ ಆಮೇಲೆ ಮುಂದುವರಿಯೋಣ. ಅಮ್ಮ ನಿಜವಾಗ್ಲೂ ಈಗಿನ ಕಾಲದಲ್ಲೂ ನಿನ್ನಂಥ ಅಮ್ಮ ಇದ್ದಾರಾ ಅಂತ ಹೇಳ್ಬಿಟ್ಟು ನನಗಂತೂ ಅನುಮಾನನೇ. ಎಲ್ಲರ ಅಮ್ಮಗಳೂ ಹಾಗೆ ಹಿಂಗೆ ಸ್ಟ್ಯಾಂಡರ್ಡ್ ಆಗಿರೋರು ಕೊಟ್ಟು ಮದುವೆ ಮಾಡಬೇಕು ಅಂತಂದರೆ ನೀನು ನಮಗೆ ಲವ್ ಮಾಡೋಕ್ಕೂ ಬಿಡಲಿಲ್ಲ. ಲವ್ ಮಾಡ್ತೀವಿ ಅಂದರೆ ಅದಕ್ಕೂ ಎಲ್ಲ ಅಡ್ಡ ಮಾಡಿದೆ. ಈಗ ಹೋಗ್ಲಿ ರಿಚ್ ಅವ್ರಿಗೂ ಕೊಟ್ಟು ಮದುವೆ ಮಾಡಲ್ಲ. ನೀನೇನೇ ಬೇಕಾರೆ ನೋಡ್ಕೊತೀನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ಯಾ. ನಿನ್ನ ಮೈಂಡ್ ಸೆಟ್ಟೇ ಅರ್ಥ ಆಗ್ತಿಲ್ಲ. ನನ್ನ ಮೈಂಡ್ ಸೆಟ್ ನನಗೆ ಅರ್ಥ ಆದರೆ ಸಾಕು. ನಿಮ್ಗೆ ಯಾಕೆ ಅರ್ಥ ಆಗಬೇಕು? ಲವ್ ಪವು ಅಂತ ಮಾಡಿಬಿಟ್ಟು ಯಾರ್ಯಾರನೋ 420ಗಳ್ನ ಕಟ್ಕೊತೀರಾ, ಅದ್ರ ಅವಶ್ಯಕತೆ ಇಲ್ಲ. ನೋಡು, ನಾನು ನೋಡಿದ್ದೀನಿ ಹುಡುಗರು ತುಂಬ ಚೆನ್ನಾಗವ್ರೆ, ತುಂಬ ಒಳ್ಳೆಯವರು. ನೋಡೋಣ, ಸರಿನಾ? ನಿಮ್ಮಿಬ್ರಿಗೂ ಇಷ್ಟ ಆಗೇ ಆಗ್ತಾರೆ. ಅವ್ರ ಬಿಹೇವಿಯರ್, ಅವ್ರ ಸ್ವಭಾವ, ಅವ್ರು ಬೇರೆ ತುಂಬ ಮರ್ಯಾದಸ್ಥರು ಫ್ಯಾಮಿಲಿಯಿಂದ ಬಂದಿರೋರಂತೆ. ಅಷ್ಟು ಮರ್ಯಾದೆ ಇರೋರು ಇನ್ನು ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ಆರಾಮಾಗಿ ಜೊತೆಗಿರ್ರಿ. ಇಷ್ಟ ಆಯಿತಾ ಇಬ್ರಿಗೂ ಮಾಡೋಣ ಮದುವೆ, ಸರಿನಾ? ಸರಿನಮ್ಮ, ನಿನ್ನ ಮಾತು ನಾವು ಯಾವತ್ತು ಬೇಡ ಅಂತ ಹೇಳಿದ್ದೀವಿ. ನೀವು ಯಾವತ್ತು ಇಂಥವ್ರು ಮಾಡ್ಕೊಳ್ರಿ ಅಂದರೆ ಮಾಡ್ಕೊತೀವಿ. ನಿನ್ನ ಇಷ್ಟ. ನೀನು ಇವ್ರು ಓಕೆ ಅಂದರೆ ನಮಗೂ ಓಕೆನೇ. ನೋಡೋಣ. ನೋಡು, ಆಗಲೇ ಕೆಲಸದವರೆಲ್ಲ ಬಂದ್ಬಿಟ್ಟವ್ರಿ ಅಂತ ಅನ್ನಿಸ್ತದೆ. ಈ ಮೇಡಮ್ ನೋಡು, ಆಗ್ಲೇನೇನಿಯಾ ಯಪ್ಪ ಏನು ಬಿರ್ನ ಬಂದ್ಬಿಟ್ಟು ನಮಗಿನ್ನ ಬಿರ್ನ ಬಂದ್ಬಿಟ್ಟು ಹೆಂಗೆ ನಿಂತ್ಕೊಂಡವ್ರಿ ಅಂತ ಹೇಳ್ಬಿಟ್ಟು ನೋಡು. ಯಪ್ಪ, ನಾವೇ ತಡ ಆಯ್ತೇನೋ. ನಮ್ಗೆ ಯಾಕೆ ತಡ ಆಯ್ತದೆ? ಸುಮ್ಕಿರು, ಕರೆಕ್ಟ್ ಟೈಮಿಗೆ ಬಂತೀವಿ. ಮೇಡಮ್ ಅವರೇ. ಬಂದ್ರಾ? ಬನ್ನಿ ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೋಡಿ, ನಾನು ಇವ್ರಿಗೆ ಪರಿಚಯ ಮಾಡಿಸ್ಕೊಡೋಣ ಅಂತೇಳ್ಬಿಟ್ಟು ನಾನೇ ಏನೇ ವೆಯ್ಟ್ ಮಾಡ್ತಾ ಇದ್ದೆ. ಕೊನೆಗೂ ನೀವು ಬಂದ್ರಲ್ಲ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ನಾಳೆ ಬರ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಇವತ್ತು ಹೇಳಿದ್ರಲ್ಲ, ಫೋನ್ ಮಾಡಿರಲ್ಲ, ಮೇಡಮ್ ಇಲ್ಲ ಬಂದ್ಬಿಡ್ತೀವಿ ಇವತ್ತೇನೆ ಅಂತ. ಅದಕ್ಕೇನೆ ನೀವು ಪರಿಚಯ ಮಾಡಿಸ್ಕೊಡೋಕ್ಕೆ ಅಂತಲೇ ನೋಡಿ, ಇವ್ರು ನನ್ನ ಹೆಣ್ಮಕ್ಳು. ನಾನು ಇವ್ರನ್ನ ಕರೆಸಿದ್ದೀನಿ. ಮೇಡಮ್, ನಮಗೆ ಪರಿಚಯ ಮಾಡ್ಕೊಡಕ್ಕ? ನಿಮಗೆ ಪರಿಚಯ ಮಾಡ್ಕೊಡೋಕ್ಕೆ. ಪರವಾಗಿಲ್ವೇ? ಚೆನ್ನಾಗಿ ಅವರೇ ಅಲ್ವಾ ಹುಡುಗರು? ನನಗಂತೂ ಆ ಸೂಟ್ ಹಾಕ್ಕೊಳ್ಳೋನಲ್ಲ, ಅಂದರೆ ಟೈ ಕಟ್ಕೊಳ್ಳೋನಲ್ಲ, ಅವನೇ ಬೆಸ್ಟ್. ನನಗೆ ಈ ಕಡೆ ಕುರ್ತಾ ಹಾಕ್ಕೊಳ್ಳೋನಲ್ಲ, ಅವನೇ ಬೆಸ್ಟ್. ನಾನು ಹೇಳಿದ್ನಲ್ಲ, ನಾನು ಹೊಸ್ದಾಗಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಅವರು ಇವರಿಬ್ಬರೇನೆ, ಓಕೆನಾ? ನೋಡಿ, ತುಂಬಾ ಒಳ್ಳೆಯವರು. ಹಾಗೇನೇ ತುಂಬ ಡೀಸೆಂಟು, ಸೈಲೆಂಟು ಎಲ್ಲನೂ ಇರ್ತಾರೆ. ನೋಡಿ, ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿ ನಿಂತಿದ್ದಾರಲ್ಲ, ಒಬ್ಬನ ಹೆಸರು ರಾಮ, ಇನ್ನೊಬ್ಬರ ಹೆಸರು ಏನು? ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ರಾಮ. ನನ್ನ ಹೆಸರು ಶ್ಯಾಮ್ ಮೇಡಮ್. ಓಕೆ ಶ್ಯಾಮ್, ಸಾರಿ ಮರ್ತೋಗ್ಬಿಟ್ಟಿತ್ತು ನಿನ್ನೆ. ಪರವಾಗಿಲ್ಲ ಬಿಡಿ ಮೇಡಮ್. ಮತ್ತೆ ಇವ್ರು ನನ್ನ ಹೆಣ್ಮಕ್ಳು. ನೀವೇ ನಿಮ್ಮನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಹಾಯ್, ನನ್ನ ಹೆಸರು ಕಾವ್ಯ. ನನ್ನ ಹೆಸರು ಸೌಮ್ಯ. ಹಾಯ್ ಮೇಡಮ್. ಹಾಯ್. ನನಗಂತೂ ನೀವಂತೂ ತುಂಬ ಓಕೆ ಆದ್ರಿ ನಿಜವಾಗ್ಲೂ. ಓಕೆ, ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಕ್ಯೂಟ್. ಹಾಗೆಯೇ ಪರ್ಫೆಕ್ಟ್ ಆಗಿದ್ದೀರಾ. ನಿಮಗೆ ಈಗ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟನಾ? ಮೀನ್ಸ್ ಲಾಂಗ್ ಡ್ರೈವ್ ಆ ಥರ ಎಲ್ಲ ತುಂಬ ಇಷ್ಟನಾ? ಇಷ್ಟನೇ. ನೀವು ಯಾಕೆ ಈ ಏಜ್ ಆದ್ರೂ ಮದುವೆ ಆಗಿಲ್ಲ? ಅದು ನಾವೇ ಸುಮ್ಮನೆ ಇನ್ನು ಕೆಲಸ ಸಿಕ್ಕಿದ್ಮೇಲೆ ಆಗೋಣ ಅಂತ ಸುಮ್ಮನೆ ಇದ್ವಿ ಅಷ್ಟೇನೆ. ಕೆಲಸ ಎಲ್ಲ ಸಿಗಲಿ, ಆಮೇಲೆ ಚೆನ್ನಾಗಿ ಸೆಟ್ಲ್ ಆಗಿ ಆಗೋಣ ಅಂತ. ಮಕ್ಕಳ ನೋಡಿ, ನಿಮ್ಗೆ ಯಾರು ಬೇಕು ಏನು ಎತ್ತ ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಸೆಲೆಕ್ಟು ಗಿಲೆಕ್ಟು ಅಂತ ಹೇಳ್ತಾವ್ರೆ, ನಂಗೆ ಒಂದು ಅರ್ಥ ಆಯ್ತಿಲ್ಲ.
ನನಗೂ ಅರ್ಥ ಆಯ್ತಿಲ್ಲ. ನೀನೇ ತಾನೇ ಹೇಳಿದ್ದು ಕಂಪ್ನಿಗ್ಳಾಗ ನಾನು ಬೇಜಾನ್ ಕೆಲಸ ಮಾಡ್ಬಿಟ್ಟಿದ್ದೀನಿ, ಕಂಪ್ನಿನಾಗೆ ಎಲ್ಲನೂ ಗೊತ್ತು ಅಂತ ಹೇಳ್ಬಿಟ್ಟು ನೀನೇ ತಾನೇ ಎಲ್ಲ ಪುಂಗಿದ್ದು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಗ ಏನು ಗೊತ್ತಿಲ್ಲ ಅನ್ನಂಗೆ. ನಿಂಗೆ ತಲೆಗೆಲೆ ಕೆಟ್ಬಿಟ್ಟೈತಿಲ್ಲ, ನೀನೇ ಎಲ್ಲ ಗೊತ್ತಿರೋ ಮಗ ನಂಗೆ ಕರ್ಕೊಬಿಟ್ಟು ಬಂದು ಇವಾಗ ನೋಡು ಇವನೋ ಸೆಲೆಕ್ಷನ್ ಅಂತವ್ರೆ. ನೋಡೋಣ ಇರೋ. ಅಮ್ಮ ನನಗೆ ಶ್ಯಾಮ್ ಅವ್ರು ಓಕೆ. ಹಾಗಾದ್ರೆ ನನಗೆ ರಾಮ್ ಅವರು ಓಕೆ. ನೋಡಿ, ನೈಸ್ ಟು ಮೀಟ್ ಯು. ಓಕೆ ಶ್ಯಾಮ್, ನಿಮ್ಮ ನೇಮು ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ಡೀಸೆಂಟಾಗಿ ಸೈಲೆಂಟಾಗಿದ್ದೀರಾ. ಹಾಂ, ತುಂಬಾನೇ ಒಳ್ಳೆಯವರು ಅಂತ ಅನಿಸುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮಮ್ಮಿ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ ನೀವು ತುಂಬ ಒಳ್ಳೆಯವರಾಗಿನೇ ಇರ್ತೀರಾ. ಮೇಡಮ್ರೆ, ನೀವು ಏನು ಹೇಳ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಕೆಲಸ ಅಂತ ನಂಗೆ ಅರ್ಥನೇ ಆಯ್ತಿಲ್ಲ. ನೀವು ಏನಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಬಿಟ್ಟು ಬಂದಿದ್ದೀರಾ ಅಂತ. ಇದು ಏನು ಮೇಡಮ್ರೆ, ನಿಮ್ಮ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ಏನು? ನಂಗೆ ಒಂದು ಇಲ್ಲಿ ಏನು ನಡೀತಾ ಐತಿ ಅಂತಲೇ ಅರ್ಥನೇ ಆಗ್ತಿಲ್ಲ. ಹೋ ಸಾರಿ, ನಿಮಗೆ ನಾನು ಹೇಳೋದೇ ಮರ್ತೋಗ್ಬಿಟ್ಟೆ. ನೋಡಿ, ನನ್ನ ಹೆಣ್ಮಕ್ಳಿಗೆ ಇಬ್ರಿಗೂ ಪರ್ಸ್ನಲ್ ಸೆಕ್ಯೂರಿಟಿ ಥರ ಇರ್ರಿ ಸಾಕು ನೀವು, ಓಕೆನಾ? ನನ್ನ ಹೆಣ್ಮಕ್ಳು ಹೊರಗಡೆ ಓಡಾಡೋಕ್ಕೆ ಬರೋಕ್ಕೆ ಅದಕ್ಕೆಲ್ಲನೂ ಸಪ್ರೇಟ್ ಅವ್ರಿಗೆಲ್ಲ ಕರ್ಕೊಂಡು ಹೋಗಿ ಏನಾದ್ರು ಡ್ರೈವಿಂಗ್ ಎಲ್ಲ ಪ್ರತಿಯೊಂದು ನೋಡ್ಕೋಬೇಕಲ್ವಾ. ಸೊ ನನ್ನ ಹೆಣ್ಮಕ್ಳು ನಾವು ಒಬ್ಬೊಬ್ಬರನ್ನೇ ಕಳ್ಸೋಕ್ಕೆ ನನಗಿಷ್ಟ ಇಲ್ಲ. ಸುಮ್ಮನೆ ಈಗಿನ ಕಾಲದಲ್ಲಿ ನೋಡಿದಿರಲ್ವಾ ಯಾವ್ಯಾವ ಥರ ನಡೀತಿದೆ ಎಲ್ಲನೂ ಅಂತ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಎಲ್ಲನೂ. ಸೊ ನನ್ನ ಹೆಣ್ಮಕ್ಳನ್ನ ನಾನು ಇಬ್ಬರನ್ನೇ ಓಡಾಡೋಕೆ ಕಳಿಸ್ಬಿಟ್ಟು ಆ್ಯಕ್ಚುಲಿ ನಾನು ನೆಮ್ಮದಿಯಾಗಿರೋಕ್ಕೆ ಆಗೋದೇ ಇಲ್ಲ. ಹಾಂ, ಸುಮ್ಮನೆ ತಲೆನೋವು ಆಗೋಗ್ಬಿಡ್ತೈತೆ ನಮಗಂತೂ. ಅದಕ್ಕೇನೆ ಕೂತ್ಕೊಂಡು ಕಂಪ್ನಿ ಕಡೆ ಯೋಚನೆ ಮಾಡೋದಾ, ಇಲ್ಲ ಅಂತಂದರೆ ಸುಮ್ಮನೆ ಹೆಣ್ಮಕ್ಳ ಕಡೆ ಯೋಚನೆ ಮಾಡೋದ ಒಂದು ಗೊತ್ತಾಗಲ್ಲ. ಅದಕ್ಕೇನೆ ನಾನಂತೂ ನನ್ನ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಇದ್ದಂಗೆ ಆಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಸೆಕ್ರೆಟ್ರಿ ಥರ ಮಾಡಿಬಿಟ್ಟಿದ್ದೀನಿ ನಾನಂತೂ. ನೋಡಿ, ನಮ್ಮ ಹೆಣ್ಮಕ್ಳು ಪೂರ್ತಿ ಜವಾಬ್ದಾರಿ ನಿಮ್ದೇನೆ. ಅವ್ರು ಶಾಪಿಂಗ್ ಹೋಗಬೇಕು ಅಂತಂದರೆ ಇಲ್ಲ ಹೊರಗಡೆ ಎಲ್ಲಾದರೂ ಓಡಾಡಂಗಿದ್ರೆ ನೋಡಿ, ನಿಮ್ಗೆ ಹೇಳಿದ್ನಲ್ಲ ನಾನು ಸ್ಯಾಲ್ರಿ ಫಿಕ್ಸ್ ಅಂತೇಳ್ಬಿಟ್ಟು, ಅದ್ರ ಜೊತೆಗೆ ಅವರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋದಾಗ ಊಟ ಅದು ಇದು ಎಲ್ಲ ಕೊಡ್ತಾ ಇರ್ತಾರೆ. ಡೋಂಟ್ ವರಿ. ಮೇಡಮ್, ಈ ಕೆಲಸನ ನನ್ನ ಡ್ರೈವಿಂಗ್ ಕೆಲಸ ಅಂತ ಏನೋ ಹೇಳ್ತಿದ್ದಂಗಿದ್ರಿ. ನೋಡಿ ರಾಮ್ ಅವರೇ, ಇದೆಲ್ಲ ಡ್ರೈವಿಂಗು ಮಾಡಬೇಕಾಗುತ್ತೆ ಅಲ್ವಾ. ಸೊ ನನ್ನ ಮಕ್ಳಿಗೂ ಓಡಾಡ್ತಿರ್ತಾರಲ್ಲ ಹೊರಗಡೆ ಎಲ್ಲನೂ. ಸೊ ಓಡಾಡಬೇಕಾದ್ರೆ ಎಲ್ಲನೂ ಓಡಾಡಿಸ್ಬೇಕು, ಮಾಡಬೇಕು, ಎಲ್ಲನೂ ಪರ್ಫೆಕ್ಟಾಗಿರ್ಬೇಕಲ್ವಾ. ನೋಡಿ, ತುಂಬ ಒಳ್ಳೆಯವರು, ಒಳ್ಳೆ ಮನೆತನ ಅಂತಲೂ ಗೊತ್ತಾಯಿತು ನನಗಂತೂ. ಹಾಗೇನೇ ನೀವು ತುಂಬ ಒಳ್ಳೆಯವರು, ಡೀಸೆಂಟಾಗಿದ್ದೀರಾ. ಹಳ್ಳಿ ಜನ ಒಳ್ಳೆ ಜನ, ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತೇಳ್ಬಿಟ್ಟು ನನಗೆ ನಂಬಿಕೆ ಇದೆ. ಈಗ ಬೇರೆ ಈ ಸಿಟಿಯವ್ರನ್ನ ಇವ್ರನ್ನ ನಾನೇನಾದರೂ ಕೆಲಸಕ್ಕೆ ಅಂತೇಳ್ಬಿಟ್ಟು ಇಟ್ಟಿದ್ರೆ ಅವರೆಲ್ಲನೂ ಗೊತ್ತಲ್ಲ ನಿಮಗೂ ಮಿಸ್ಬಿಹೇವ್ ಮಾಡೋದು ಅದು ಇದು ಮಾಡೋರು. ಆದರೆ ಈಗ ನೀವಿಬ್ಬರು ನೋಡಿದ್ರೆ ತುಂಬ ಸೈಲೆಂಟು ಡೀಸೆಂಟು ಅಂತ ಅನಿಸುತ್ತೆ. ಅದಕ್ಕೇನೆ ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದು. ತುಂಬ ಖುಷಿ ಆಯಿತು. ನನ್ನ ಹೆಣ್ಮಕ್ಳಿಗೂ ಖುಷಿ ಆಯ್ತಲ್ಲ, ನನಗೂ ಖುಷಿ ಆಯಿತು. ಇನ್ಮೇಲೆ ಇವ್ರ ಜವಾಬ್ದಾರಿ ನಿಮ್ಮದೇನೆ. ಓಕೆ, ನಾನು ಆರಾಮಾಗೆ ಪೀಸ್ಫುಲ್ಲಾಗಿ ನಾನಂತೂ ಕೆಲಸ ಮಾಡ್ಕೋಬೋದಿನ್ನ. ಇನ್ನು ಏನೇನೋ ಪ್ರಾಬ್ಲಮ್ ಇದ್ದರೆ ನನ್ನ ಫೋನ್ಗೆ ಫೋನ್ ಮಾಡಿ, ಓಕೆನಾ? ಸರಿ ಮೇಡಮ್. ಕಾವ್ಯ, ಸೌಮ್ಯ. ಹಾಂ ಅಮ್ಮ. ಸೌಮ್ಯ, ಓಕೆ, ಇವತ್ತಿಂದ ಆರಾಮಾಗಿ ಇವ್ರ ಜೊತೆನೇ ಓಡಾಡಬೇಕು, ಎಲ್ಲಿಗೆ ಹೋಗ್ಬೇಕಾದ್ರೂ, ಓಕೆನಾ? ನೀವು ಒಬ್ಬೊಬ್ಬರೇ ಓಡಾಡಬೇಡಿ. ನೋಡಿ, ಈಗಿನ ಇದರಲ್ಲಿ ಚೆನ್ನಾಗಿಲ್ಲ, ನಿಮಗೂ ಗೊತ್ತಲ್ವಾ ಸೊಸೈಟಿ ಹೆಂಗಿದೆ ಅಂತೇಳಿ. ಆ್ಯಕ್ಚುಲಿ ನೀವಿಬ್ರೂ ಸೆಕ್ಯೂರ್ ಆಗಿರಬೇಕು ಅನ್ನೋದೇ ನನ್ನ ಆಸೆ. ನೀವಿಬ್ರಿಗೂ ಪರ್ಫೆಕ್ಟ್. ಓಕೆ, ನಾನಿನ್ನು ಆಫೀಸ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊತೀನಿ. ನೀವು ಆರಾಮಾಗಿರಿ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನೋಡಿ ಶ್ಯಾಮ್ ಅವರೇ, ನೀವು ನೋಡಿದ ತಕ್ಷಣ ನನಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್, ಗೊತ್ತಾ? ನೀವು ತುಂಬ ಚೆನ್ನಾಗಿದ್ದೀರಾ. ಹಾಗೇನೇ ನನಗಂತೂ ನೀವೇ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದಕ್ಕೇ ನಿಮ್ಮನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ರಾಮ್ ಅವರೇ, ನನಗೆ ನೀವು ತುಂಬ ಡೀಸೆಂಟ್ ಅಂತ ಅನ್ನಿಸ್ತು. ಅದಕ್ಕೆ ನೀವೇ ನನಗೆ ಇಷ್ಟ ಆದ್ರಿ. ಅದಕ್ಕೆ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇನ್ಮೇಲೆ ಆರಾಮಾಗೆ ನಮ್ಮ ಜೊತೆ ಇರ್ತೀರಾ. ಡೋಂಟ್ ವರಿ, ಓಕೆ? ಲೆಟ್ಸ್ ಗೋ, ಹೋಗೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ನಮ್ಮದು ಫ್ರೆಂಡ್ ಒಂದು ಬರ್ಡೇ ಪಾರ್ಟಿ ಇತ್ತು. ಆ ಪಾರ್ಟಿಗೆ ಹೋಗ್ಬೇಕಿತ್ತು. ಅಮ್ಮ ನಮ್ಮಿಬ್ರು ಸಿಂಗಲಾಗಿ ಕಳಿಸೋದೇ ಇಲ್ಲ. ಈಗ ನಾವು ಆರಾಮಾಗಿ ಹ್ಯಾಪಿಯಾಗಿ ಓಡಾಡ್ಕೊಂಡು ಬರ್ಬೋದಲ್ವಾ? ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಅದು ಈಗ ಅದು ಕೆಲಸ ಅದು. ಹಲೋ, ನಿಮ್ಗಿದೆ ಕೆಲಸ, ಇನ್ನೂ ಕೆಲಸ ಅಂತಿದ್ದೀರಾ? ನೀವು ನಮ್ಮನ್ನು ನೋಡ್ಕೊಳ್ಳೋದೇ ಕೆಲಸ ಅಲ್ವಾ? ಸೆಕ್ಯೂರಿಟಿ ಅಲ್ಲ, ಸೆಕ್ರೆಟ್ರಿ ಎಲ್ಲನೂ ನೀವೇನೆ ನಮಗೆ, ಓಕೆನಾ? ಅಮ್ಮ ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಾರೆ ತಾನೇ? ಡೋಂಟ್ ವರಿ, ಬನ್ನಿ ಹೋಗೋಣ, ಅದರಲ್ಲೇನಂತೆ. ಬನ್ನಿ ಸೌಮ್ಯ, ಬೇಗ ರೆಡಿ ಆಗೋಣ ಬಾ, ಹೋಗ್ಬಿಟ್ಟು. ಇವ್ರು ಇನ್ನೇನು ಬರ್ತಾರೆ. ಮನೆ ನಮ್ಮದು ಇಲ್ಲಿ ಪಕ್ಕದಲ್ಲೇ ಇರೋದು, ಈ ಪಕ್ಕದ ಬಿಲ್ಡಿಂಗೇ ನಮ್ಮ ಮನೆ, ಓಕೆನಾ? ಆಫೀಸ್ ಪಕ್ಕನೇ ಅಮ್ಮ ಮನೆನ ಮಾಡಿದ್ದಾರೆ. ನೀವು ಆರಾಮಾಗೆ ಕೆಲಸ ವರ್ಕ್ ಮಾಡ್ಬೋದು, ಇಲ್ಲಿಗೂ ಬರ್ಬೋದು ಅಲ್ಲಿಗೂ ಬರ್ಬೋದು. ಎರಡು ಕೆಲಸನೂ ನೀವು ಬ್ಯಾಲೆನ್ಸ್ ಮಾಡ್ಬೋದು.
ಹಾಂ ಸರಿ ಸರಿ ಆಯಿತು ಮೇಡಮ್ ಆಯಿತು 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 ಮಾಡೋಣ. ರಾಮ್ ಬನ್ನಿ ಹೋಗೋಣ. ಬರ್ಡೇ ಪಾರ್ಟಿ ತುಂಬ ಜೋರಾಗಿದೆ. ನೀವು ಚೆನ್ನಾಗಿ ರೆಡಿ ಆಗಿದ್ದೀರಲ್ವಾ? ಹಾಂ ಏನಿಲ್ಲ, ನಾವು ಮನೆಗೆ ಹೋಗ್ಬಿಟ್ಟು ಒಂದು 15 ಮಿನಿಟ್ಸ್ ನಾವಿಬ್ಬರು ಟಚ್ ಅಪ್ ಮಾಡ್ಕೊಂಡು ರೆಡಿ ಆಗಿರ್ತೀವಿ. ಅಷ್ಟರೊಳಗಡೆ ನೀವು ಫ್ರೆಶ್ ಅಪ್ ಆಗಿದ್ರೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರೀವ್ರಂತೆ. ಬನ್ನಿ ಬನ್ನಿ. ಹಾಂ 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 ನಡೀರಿ ಬರ್ತೀವಿ ನಡೀರಿ. ಹಾಂ ಬಾರೆ ಸೌಮ್ಯ, ಹೋಗೋಣ ಬಾ ಬೇಗ. ಇದು ಎಂಥ ಕೆಲಸ ಇಲ್ಲ ಇದು. ನಾನು ಆಫೀಸಾಗ ಬೇಜಾನ್ ಕೆಲಸ ಮಾಡಿದ್ದೀನಿ ಅಂತಿದ್ರಲ್ಲ, ಈ ಆಫೀಸ್ನವರೆಲ್ಲ ಇಂಥ ಕೆಲಸನೇ ನೀನು ಮಾಡೋದು? ನಂಗೆ ಈಗಲೇ ನೀವು ಗೊತ್ತಾಯ್ತಿರೋದು ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಫೀಸ್ನ ಕಂಪ್ಯೂಟರ್ ಮುಂದೆ ಟುಕ್ಕು ಓದ್ಕೊಂಡು ಕುತ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಇಂಥ ಕೆಲಸಗಳು ಇರ್ತವೆ ಇಲ್ಲ ಆಫೀಸಾಗೆ, ನನ್ನ ನಂಬಕ್ಕೆ ಏನೇ ಆಯ್ತಿಲ್ಲ. ಏ ಅಣ್ಣ ಸುಮ್ಕಿರು. ಆಫೀಸ್ ಕೆಲಸನೇ ನೀ ಬೇರೆ, ಈ ಕೆಲಸ ನೀ ಬೇರೆ. ನಮ್ಮಿಬ್ರು ಸೆಕ್ರೆಟ್ರಿ ಪರ್ಸನಲ್ ಸೆಕ್ರೆಟ್ರಿ ಅಂತ ಬರೋಕ್ಕಿಲ್ವೇ? ಈಗ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕೆ, ಅವ್ರು ಹೇಳಿದ್ದೆಲ್ಲ ನೋಟ್ ಮಾಡ್ಕೊಳ್ಳೋಕ್ಕೆ, ಆ ಥರ ಕೆಲಸಕ್ಕೆ ತಗೊಂಡ್ರೆ ನಮ್ಮನ್ನ ಕಂಪ್ಯೂಟರ್ನ ಪುಟ್ಟ ಓದ್ತಕ್ಕಲ್ಲ. ಪುಟ್ಟ ಓದ್ತಂಗಿದ್ರೆ ನೆನ್ನೆ ಏನಿಯ ಕಂಪ್ಯೂಟರ್ ಬರೋಕ್ಕಿಲ್ಲ ಅಂತ ನೀವು ಹೇಳ್ದಾಗೇನೆಯ ಹಂಗೂ ಹಿಂಗೂ ಬೇಡ ಅಂತ ಅಂದಿರೋರು. ಅಂಥದ್ರಾಗ ಇವಾಗ ಕರ್ದವ್ರಿ ಅಂದ್ರೆ ಈ ಕೆಲಸಕ್ಕೆ ಏನೇನಿಯ ಏನು ಮಾಡೋದು ಏನು, ನಾವು ಮದುವೆ ಆಗಿಲ್ಲ ಅಂತಲೂ ಹೇಳ್ಬಿಟ್ಟಿದ್ದೀವಿ. ಆಮೇಕಿಂದ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಏನೋ ಆಯ್ತಾಯ್ತು ನನಗಂತೂ. ನಿನಗೇನೋ ಇದನ್ನೆಲ್ಲ ನೋಡಿ ಬೋಲೋ ಅಭ್ಯಾಸ ಐತೆ ಕಣ್ಲ, ಆದರೆ ನನಗೆ ಇದೆಲ್ಲ ನೋಡಿ ಏನು ಅಭ್ಯಾಸನೂ ಇಲ್ಲ, ಏನೂ ಇಲ್ಲ. ನನಗೆ ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಅವ್ರು ನೋಡಿದ್ರಿ ಅಂಥದ್ದು ಪಾರ್ಟಿ ಗೇಟಿ ಅಂತ ಎಲ್ಲ ಹೇಳ್ತಾರೆ ಕಣ್ಲ, ನನಗೆ ಏನೆಲ್ಲ ಗೊತ್ತಾಯ್ತದೆ ಶ್ಯಾಮ, ನಿಂಗೂ ಗೊತ್ತಲ್ವ ನಾನು ಒಳ್ಳಿ ಬಿಟ್ಟು ಎಲ್ಲೂ ಓದನಲ್ಲ ಅಂತ ಹೇಳ್ಬಿಟ್ಟು. ಈಗ ಹಂಗ್ಲ ಡ್ರೈವಿಂಗ್ ಒಂದು ಮಾಡ್ತೀನಿ ಬಿಟ್ರೆ ನನಗೆ ಏನೂ ಗೊತ್ತಾಗಕ್ಕಿಲ್ಲ ಕಣ್ಲ. ಅವ್ರು ಹೋಗ್ಬಿಟ್ಟು ಕೆಲಸದಿಂದ ತೆಗಿತಾರೋ ಇಲ್ಲ ನನಗೆ ಕೆಲಸದಾಗ ಇರಬೇಕೋ ಒಂದೂ ಗೊತ್ತಾಯ್ತಿಲ್ಲ ನನಗೆ. ಏನೋ ಒಂದು ಫಸ್ಟ್ ಇವಾಗ ದಿನ ಬರ್ತ್ಡೇ ಪಾರ್ಟಿ ಅಂತ ಹೇಳ್ತಾರಲ್ಲ, ಹೋಗನ್ ಬಾ, ಹೋಗ್ಬಿಟ್ಟು ಆಮೇಕಿಂದ ಬಂದು ಏನೋ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಸುಮ್ಮನೆ ಕುಂತ್ಕೊಂಡ್ರೆ ಹಿಂಗೆ ಕುಂತ್ಕೊಂಡಿರ್ಬೇಕಾಯ್ತದೆ ಅಷ್ಟೇ. ಏನೋ ಒಂದು ಮಾಡ್ಕೊಂಡು ಹೋದ್ರೆ ನಮ್ದು ಎಲ್ಲ ಸೊರೈತದೆ ತಾನೇ. ಬಾಬಾ ಸರ್ನ ಹೋಗೋಣ. ಈ ಒಂದು ಸೊರೈತದೋ ಏನೋ, ನಂಗಂತೂ ಎಣ್ಣೆ ಕುಳಿತಾಗೈತಿ, ಏನು ಮಾತಾಡಬೇಕು ಗೊತ್ತಾಗಕ್ಕಿಲ್ಲ. ಪುಕ್ಕ ಅಂತ ಐತೆ. ರಾಮ್ ಶ್ಯಾಮ್ ಬೇಗ ಬನ್ನಿ. ಬಂದ್ವಿ ಮೇಡಮ್ ಅವರೇ. ಅಯ್ಯೋ ನೋಡಿಲ್ಲ ಕರೀತಾವ್ರೆ.